ಜಿಂದಾಲಲ್ಲಿ ಹೋದೆ. ಜಿಂದಾಲಲ್ಲಿ ಕೂಡ ನಾನು ಕರ್ಕಟ್ ಆಗಿಲ್ಲ ಸರ್. ಅಲ್ಲಿ ನನ್ನ ಕಣ್ಮುಂದನೇ ಡೆತ್ ಆದ್ವು ಒಬ್ಬರು. ಅದಕ್ಕೆ ಬೇಡ ನನ್ನ ಕೆಲಸ ನನ್ನ ವೃತ್ತಿ ನಾನೇ ಮಾಡೋ. ಫ್ರೇಮ್ಸ್ ಇರ್ತಾವಲ್ಲೇ, ಈ ಥರ ಫ್ರೇಮಿಗೆ ಜೈಂಟಿಂಗ್ ಮಾಡೋಕ್ಕೋಸ್ಕರ ಈ ಮಳೆ ಯೂಸ್ ಮಾಡ್ತೀವಿ ಸರ್. ದೊಡ್ಡ ಮಳೆ ಇದು ಚಿಕ್ಕದಿದೆಲ್ಲ ಹಾರ್ಡ್ಬೋರ್ಡ್ ಬ್ಯಾಕ್ ಸೈಡ್ ಹಿಡ್ಕೊಳಕ್ಕೆ ಮಾತ್ರ ಚಿಕ್ಕದು ಹೊಡ್ತೀವಿ ಸರ್. ಇವೆಲ್ಲ ರೆಗ್ಯುಲರ್ ಸಾಲ್, ಇವೆ ಸೈಜ್ ಎಲ್ಲ ರೆಗ್ಯುಲರ್ ಸೈಜ್. ಸ್ನೇಹಿತರೆ ನಮಸ್ಕಾರ, ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತು ನಾನು ಹೊಸಪೇಟೆಗೆ ಬಂದಿದ್ದೀನಿ. ಹೊಸಪೇಟೆಯಲ್ಲಿ ಒಂದು ಫೋಟೋ ಫ್ರೇಮ್ ಇದೆ, ಹ್ಯಾಂಡ್ ಮೇಡ್ ಫೋಟೋ ಫ್ರೇಮ್. ಚಿಕ್ಕ ವಯಸ್ಸಿಂದನೂ ಈ ಹ್ಯಾಂಡ್ ಮೇಡ್ ಫೋಟೋ ಫ್ರೇಮ್ನ ಮಾಡ್ಕೊಂಡು ಬಂದಿದ್ದಾರೆ. ಸಾವಿರಾರು ಫೋಟೋ ಫ್ರೇಮ್ಗಳು ಮಾಡಿದ್ದಾರೆ ಈ ಬ್ರದರು. ಆ್ಯಂಡ್ ನಾನಿವತ್ತು ಸಾಯಿ ಫೋಟೋ ಫ್ರೇಮ್ ವರ್ಕ್ಸಿಗೆ ಬಂದಿದ್ದೀನಿ. ಅಲ್ಲಿ ನೋಡಿ ವರ್ಕ್ ಮಾಡ್ತಾ ಇದ್ದಾರೆ, ಫೋಟೋ ಫ್ರೇಮ್ ಆಗ್ತಾ ಇದ್ದಾರೆ. ಸಾಯಿ ಫೋಟೋ ಫ್ರೇಮ್ ವರ್ಕ್ಸ್ ಅಂತ ಹೇಳಿ ಹೋಗಿ ಮಾತಾಡೋಣ. ಅವ್ರ ಲೈಫ್ ಏನು ಕತೆ, ಯಾವಾಗಿಂದ ಈ ಜರ್ನಿ ಶುರು ಆಯಿತು ಅಂತೇಳಿ ಕೇಳೋಣ. ಅದ್ರ ಬಗ್ಗೆ ಹೇಳ್ತೀರಾ? ಅದು ಏನಂತ ಗೊತ್ತಿಲ್ಲ ನನಗೆ, ಹೇಳ್ತೀರಾ ಅದ್ರ ಬಗ್ಗೆ ಏನಾದರೂ? ಅದು ಏನಕ್ಕೆ ಮಾಡ್ತಾರಂತ ಗೊತ್ತಾ? ಅದು ಮನೆಗೆ ಶಾಂತಿಗಾಗಿ ಮಾಡ್ತಾರಂತ. ಮನೆ ಶಾಂತಿಗಾಗಿ. ಸರ್ ನನ್ನ ಹೆಸರು ಅರವಿಂದ್ ಅಂತ. ನಾನು ಚಿಕ್ಕ ವಯಸ್ಸಿಂದ ಇದೇ ಕೆಲಸ ನಂದು. ಅಷ್ಟಿಂದ ನನ್ನ ಎಜುಕೇಷನ್ 8ನೇ ಕ್ಲಾಸ್ ಲಾಸ್ಟ್ ಮುಗಿದಿದ್ದೆ ನಾನು. 8ನೇ ಕ್ಲಾಸ್ ಲಾಸ್ಟ್? ಹ್ಞೂ ಸರ್, ಫೈನಲಿ. ನನಗೆ ಓದತ್ತಿಲ್ಲ. ಇಲ್ಲೇ ನೆಹರು ಪ್ರಾಥಮಿಕ ಶಾಲೆ ಸರ್ ನಂದು. ನೆಹರು ಹಂಪಿ ರೋಡ್. ನೆಹರು ಪ್ರಾಥಮಿಕ ಶಾಲೆ ಅಲ್ಲೇ ನಾನು ಮುಗಿದಿದ್ದು. ಓದಿಲ್ಲ. ಅಲ್ಲಿಂದ ನಾನು ಕೆಲಸ ಮಾಡಿ. ಮೊದಲು ಯಾರು ಅಪ್ಪಾಜಿ ಮಾಡ್ತಿದ್ರೆ? ಇಲ್ಲ ಸರ್, ನಮ್ಮ ಮಾವರು ಮಾಡ್ತಿದ್ರು. ನಮ್ಮ ತಂದೆ ವೆಲ್ಡ್ರಿ ಸರ್. ನಮ್ಮ ತಾಯಿ ಬಡು ಜನ, ನಾವೆಲ್ಲ ಬಡು ಜನ. ನಮಗೆ ಒಂದಿತ್ತು ಊಟಕ್ಕೆ ಕೂಡ ನಮಗೆ ಇದ್ದಿದ್ದಿಲ್ಲ, ಒಂದು ಕಷ್ಟ ಇತ್ತು. ಹಾಗಾಗಿ ನಾನು ಒಂದು ತಿಂಗಳ ರಜೆ ಕೊಡ್ತಿದ್ದೆ ಸರ್ ಶಾಲೆ. ಆ ಟೈಮಲ್ಲಿ ನಾನು 30 ರೂಪಾಯಿ ಕೆಲಸ ಮಾಡ್ತಿದ್ದೆ. 30 ರೂಪಾಯಿಂದ ಸ್ಟಾರ್ಟಿಂಗ್ ಮಾಡಿರ್ತಾರೆ. ಅವ್ರದ್ದೇ ನಾಷ್ಟ ಕೊಡ್ತಿದ್ರು. ಫಸ್ಟ್ ನಾಷ್ಟ ಮಾಡ್ಕೊಂತ 30 ರೂಪಾಯಿ ದುಡಿದ್ವಿ. ಹಾಂ ಸರ್, ಕಲ್ಕನ ಸರ್. 30 ರೂಪಾಯಿ ದಿನಕ್ಕೆ ವಾರಕ್ಕೆ ಸರ್. ವಾರಕ್ಕೆ 30 ರೂಪಾಯಿ. 30 ರೂಪಾಯಿ ಕೊಡ್ತಿದ್ವಿ. ಸಂಡೇ ಅದು ಹೋದರೆ ಸಂಡೇ ದಿವಸ ವಾರಕ್ಕೆ 30 ರೂಪಾಯಿ ಕೊಡ್ತಿದ್ವಿ. ಹಂಗೆ ಮಾಡ್ತಾ ಕೆಲಸ ಕಲ್ಕಂದೆ ಸರ್. ಮೇಲೆ ನಾನು ಇಲ್ಲ ಸರ್, ಇದಕ್ಕೆ ಫಿಕ್ಸ್. ಮತ್ತೆ ಯಾವುದಕ್ಕೆ ಹೋಗಿಲ್ಲ, ಯಾವ ಕೆಲಸ ಮಾಡಿಲ್ಲ. ಸ್ವಲ್ಪ ದಿನ ಮತ್ತೆ ನಡುಬರು ಬಿಟ್ಟು ನಾನು ಮೆಕ್ಯಾನಿಕಲ್ ಮಾಡಿದೆ. ಮೆಕ್ಯಾನಿಕಲ್ ಕೆಲಸ ಕೂಡ ಅದರಲ್ಲಿ ಕೂಡ ನನಗೆ ಜಿಂದಾಲಲ್ಲಿ ಹೋದೆ. ಜಿಂದಾಲಲ್ಲಿ ಕೂಡ ನಾನು ಕರ್ಕಟ್ ಆಗಿಲ್ಲ ಸರ್. ಅಲ್ಲಿ ನನ್ನ ಕಣ್ಮುಂದನೇ ಡೆತ್ ಆದ್ವು ಒಬ್ಬರು. ಅದಕ್ಕೆ ಬೇಡ ನನ್ನ ಕೆಲಸ ನನ್ನ ವೃತ್ತಿ ನಾನೇ ಮಾಡಬೇಕು. ಬೇಡ ಇನ್ನೊಬ್ರ ಕಡೆ ಹೋಗೋದು ಬೇಡ ಅಂತ ನಾನೇ ಕೆಲಸ ನಂದೇ ಮಾಡಕತ್ತೀನಿ. ಮಾಡಿದೆ ನಾನು ನಿಮಗೆ ಲಾಸ್ಟ್ ಟೈಮ್ ಅಂತಲೇ ಬಂದಾಗ ನಾನು ಆ್ಯಕ್ಚುಲಿ ಇಲ್ಲೇ ಫ್ರೇಮ್ ಹಾಕ್ತೀನಿ. ಎಷ್ಟು ಫ್ರೇಮ್ ಹಾಕಿರ್ಬೋದು ಅಂದಾಜು ನಿಮ್ಮ ಕೈಯಿಂದ ಅಂತ ಹೇಳಿದೆ. ಅಲ್ಲ ಸರ್, ಅಂದಾಜು 1000 ರೂಪಾಯಿ ಹೆಚ್ಚಿಗೆ ಇರುತ್ತೆ ಸರ್. ಹೆಚ್ಚಿಗೆ ಫೋಟೋ ಫ್ರೇಮ್ ಹಾಕ್ಸಿದ್ದೀರ. ಹೆಚ್ಚಿಗೆ ಇರುತ್ತೆ. ಬಟ್ ನಾನು ನಿಮಗೆ ಹೈಲೈಟ್ ಮಾಡಿ ನಂಗೆ ಏನು ಇಷ್ಟ ಆಯ್ತು ಅಂದರೆ, ಮಳೆಯಿಂದ ಒಡೆದು ಹಾಕ್ತೀರಾ. ಹಾಂ ಸರ್. ಇವಾಗೆಲ್ಲ ಬೇರೆ ಬೇರೆ ಮಿಷನ್ ಎಲ್ಲ ಬಂದವ. ಹೌದು, ಹೊಸ ನಮ್ದು ಹಳೆ ರೀತಿನೇ ಸರ್. ಹಳೆ ರೀತಿನೇ ಇದೆ ಸರ್, ಅದೇ ಫಾಲೋ ಇದೆ. ನಂಗೆ ಇಷ್ಟ ಆಯ್ತು. ಹೇಳಿದೆ ಈ ಚಿಕ್ಕ ಮಳೆ ದೊಡ್ಡ ಮಳೆಗೆ ವ್ಯತ್ಯಾಸ ಏನು, ಯಾವ್ಯಾವ ಹಾಕ್ತೀರಾ ಅಂತ? ಇದು ಫ್ರೇಮಿಗೆ ಹೊಡಿತೀವಿ ಸರ್. ಮೇಲೆಗಡೆ ಈ ಥರ ಫ್ರೇಮ್ಸ್ ಇರ್ತಾವಲ್ಲೇ, ಈ ಥರ ಫ್ರೇಮಿಗೆ ಜೈಂಟಿಂಗ್ ಮಾಡೋಕ್ಕೋಸ್ಕರ ಈ ಮಳೆ ಯೂಸ್ ಮಾಡ್ತೀವಿ ಸರ್. ದೊಡ್ಡ ಮಳೆ ಇದು ಚಿಕ್ಕದಿದೆಲ್ಲ ಹಾರ್ಡ್ಬೋರ್ಡ್ ಬ್ಯಾಕ್ ಸೈಡ್ ಹಿಡ್ಕೊಳಕ್ಕೆ ಮಾತ್ರ ಚಿಕ್ಕದು ಹೊಡ್ತೀವಿ ಸರ್, ಹೊರಗಡೆ ಬರಬಾರ್ದು ಅಂತ. ಆ ಥರ ಈ ಥರ ತಗಲಾಕೋದು ಹಾಕ್ತೀವಿ ಸರ್, ಹೆಂಗೆ ಮಾಡೋಕ್ಕೆ. ಇದೆ ಸರ್, ಹುಟ್ಟಿ ಬೆಳೆದಿದ್ದೆಲ್ಲ ಇದೆ ಹೊಸಪೇಟೆ ಸರ್. ಫ್ರೇಮ್ ಹಾಕಿದ್ರಲ್ಲ, ಪುನೀತ್ ರಾಜ್ಕುಮಾರ್ ಅವರು ನಿಧಾನ ಆಗಿದ್ಮೇಲೆ ನಾವೇ ಫಸ್ಟ್ ಸರ್ ಹಾಕಿದ್ದೆ ಫೋಟೋ ಸ್ಟುಡಿಯೋ ಹೊಸಪೇಟೆಯಲ್ಲಿ. ಪೂರ ಹೊಸಪೇಟೆಯಲ್ಲೇ ನಾವೇ ಫಸ್ಟ್ ಸೇಲ್ ಮಾಡಿದ್ದೆ. ಅಲ್ಲ, ಪುನೀತ್ ರಾಜ್ಕುಮಾರ್ ಸರ್ಗೆ ಹೊಸಪೇಟೆಗೆ ಯಾವ ಥರ ಇದು ಒಂಥರ ಪ್ರೀತಿ ಸರ್ ಅವರಿಗೆ. ಭಾಳ ಯಾಕೆ ಇಲ್ಲಿ ಕೊಡೋ ಜನಗಳಿಗೆ, ಪ್ರೀತಿಗೆ ಅವರಿಗೆ ಭಾಳ ಒತ್ತು ಕಟ್ಟು ಸರ್. ಭಾಳ ಜನ ಬರ್ತಾರೆ. ಹಾಂ ಸರ್, ದೂರದಿಂದ ಬಂದು ಹೋಗ್ತಾರೆ ಸರ್. ಆ್ಯಂಡ್ ಫೋಟೋ ಫ್ರೇಮ್ ತುಂಬಾನೇ ಸೇಲ್ ಆಯ್ತು ಆ ಟೈಮಲ್ಲಿ. ಹೌದು ಸರ್. ಅಪ್ಪು ಸರ್, ಈ ಮೆಟೀರಿಯಲ್ಸ್ ಎಲ್ಲ ಎಲ್ಲಿಂದ ತರಿಸ್ತೀರಾ, ಇಲ್ಲಿಂದ ಇದು ಮಾಡ್ತಾರೆ ಸರ್? ಮೆಟೀರಿಯಲ್ಸ್ ಎಲ್ಲ ಹುಬ್ಳಿ ಸರ್, ನಮ್ಮದು ಹುಬ್ಳಿ. ಬಟ್ ಇದು ಬೆಂಗಳೂರು, ಹುಬ್ಳಿ ಎಲ್ಲ ಕಡೆ ಚಾರ್ಜಿಂಗ್ ಇದೆ ಸರ್ ನಮ್ಮದು. ಎಲ್ಲ ಕಡೆ ಸಿಗುತ್ತೆ. ಅವರು ಕಳಿಸ್ಬಿಡ್ತಾರೆ ಸರ್, ಕೊರಿಯರ್ ಮಾಡಿ ಕಳಿಸ್ಬಿಡ್ತಾರೆ. ಎಲ್ಲಿಂದ ಅಂದರೆ ಇಲ್ಲೇ ಬಂದು ಫ್ರೇಮ್ ತೊಗೊಂಡು ಹೋಗ್ತಾರಾ, ಅಥವಾ ನಿಮ್ಮ ಫ್ರೇಮ್ ಹಾಕ್ಸಿಬಿಟ್ಟು ಎಲ್ಲರೂ ಕೊರಿಯರ್ ಗಿರಿಯರ್ ಏನೋ ಮಾಡಿದ್ದೀರಾ ಅಂತ? ಇಲ್ಲ ಸರ್, ನಾವು ಡಿಸ್ಪ್ಲೇಸ್ ಕೂಡ ಮಾಡ್ತೀವಿ ಸರ್. ಹೋಲ್ಸೇಲ್ ಕೂಡ ಮಾಡ್ತೀವಿ, ಹೋಲ್ಸೇಲ್ ಕೂಡ ಹಾಕ್ತೀವಿ. ಫೋಟೋ ಗುಡಿಗೆ, ಹೊಲಿಗೆ, ಗುಡಿ, ಹಂಪಿಗಳಿಗೆ, ಹೊಳಿಗೆಗಳಿಗೆ ಎಲ್ಲ ಕೊಡ್ತೀವಿ ಸರ್ ಮಾರಕಲ್ಲಿ. ನಾರ್ಮಲ್ ದೇವರ ಫೋಟೋ ಬೇಕು ಅಂತಂದಾಗ ಹಾಂ, ಆ ರೀತಿ ಇದೆ ಸರ್. ಫ್ರೇಮ್ ಹಾಕಿ ಕೊಡ್ತೀವಿ. 3 ಡಿಸೈನ್ಸ್ ಇರ್ತಾವಲ್ಲ ಸರ್, ಅದರಲ್ಲಿ ಯಾರು ಚಾಯ್ಸ್ ಮಾಡ್ತಾರೋ ಅದಕ್ಕೆ ಹಾಕ್ಕೊಡ್ತೀವಿ. ಅಕ್ಕಿದ್ದೆಲ್ಲ ಸರ್ ಇವಾಗ ಸೇಲ್ ಮಾಡಿದೆ ಒಂದಷ್ಟು. ಅಕ್ಕಿದ್ದು ಜಸ್ಟ್ ಸೇಲ್ ಮಾಡಿದೆ ಇವಾಗ ಇದಷ್ಟು. 2 ನಿಮಿಷ. ಹಾಂ ಸರ್, ಏನಿಲ್ಲ ಸರ್. ತಂದೆ ಇಲ್ಲ, ತಂದೆ ತಿರ್ಕೊಂಡು ಟೆಸ್ಟ್ ಆಗಿ. ತಾಯಿ ಇದ್ದಾರೆ.
ಅಮ್ಮ ಮನೇಲೆ ಮನೆಯಲ್ಲೇ ಸರ್. ಅಮ್ಮ ಏನು ಕೆಲಸ ಮಾಡ್ತಿದ್ರು ನಮ್ಮ ಮೊದಲು? ಇಲ್ಲ, ಅಮ್ಮ ಇಲ್ಲಿ ಅಕ್ಷಪತ್ರೆಯಲ್ಲಿ ತೋಣಗಲಲ್ಲಿ ಅಲ್ಲಿ ಮಾಡ್ತೀರಿ ಸರ್. ಹಾಂ, ತೋಣಗಲಲ್ಲಿ. ಅಲ್ಲಿ ಸ್ವಲ್ಪ ಜೀವನ ಮಾಡೋಕೆ ಹೋಗಿದ್ದು ಅಲ್ಲಿ. ಇಲ್ಲಿ ವರ್ಕೌಟ್ ಆಗಿಲ್ಲ ಅಂತ, ಬಟ್ ಅಲ್ಲಿ ಕೂಡ ಸೆಟ್ ಆಗಿಲ್ಲ ನಮಗೆ. ಹಂಗಾಗಿ ಇಲ್ಲೇ ಬಂದ್ಬಿಟ್ಟು ಮತ್ತೆ ನಮ್ಮೂರಿಗೆ. ನಮ್ಮೂರೇ ನಮ್ಮ ಚಂದ. ಬೇರೆ ಊರಿಂದ ನಮ್ಮೂರೇ ನಮಗೆ ಸೆಟ್ ಸರ್. ಸ್ವಲ್ಪ ರೊಕ್ಕ ಬಂದು ಇದ್ರೂ ಪರವಾಗಿಲ್ಲ, ಚೆನ್ನಾಗಿರ್ತೀವಿ. ನಮ್ಮ ಲೈಫ್ ಇದೆ ಸರ್, ಮತ್ತೇನಿಲ್ಲ. ಮುಂದೆ ಜೀವನ ಇದು ಎಲ್ಲಿವರೆಗೆ ಕರ್ಕೊಂಡು ಹೋಗಿತ್ತು ಅಲ್ಲಿವರೆಗೆ ಹೋಗೋದು. ಬೇರೆ ಅಂತೂ ಗೊತ್ತಿಲ್ಲ ನಮಗೆ ಎಲ್ಲಿ ಹೋಗಿ ಮಾಡೋದು. ಇದೆ ಸರ್ ನಮಗೆ. ಇದೇ ಕೆಲಸ ಮೇಲೆ ನಮಗೆ ಅದು. ಮಂದಿ ದೇವ್ರಿಗೆ ಬಿಡೋದಲ್ಲ, ದೇವ್ರು ನಮ್ಮನ್ನು ಬಿಡೋದಲ್ಲ ಅಷ್ಟೇ. ಕಟ್ ಮಾಡುತ್ತೆ ಸರ್ ಫ್ರೇಮಿಂಗ್ ಚೌಕಟ್ಟು. ಮೊದಲೆಲ್ಲ ಕೈಯಿಂದ ಬರ್ತೀವಿ ಸರ್. ಇವಾಗೆಲ್ಲ ನಾವು ಕೂಡ ಸ್ವಲ್ಪ ಮಿಷಿನಿಂದ ಮಾಡೋದು ಕಲ್ತೀವಿ ಆ್ಯಕ್ಚುಲಿ. ಯಾಕಂದರೆ ಕರೆಕ್ಟಾಗಿ ಕೈಲಾದರೆ ಸ್ವಲ್ಪ ಕೆಲವೊಂದು ಮಿಸ್ ಆಗ್ಬಿಟ್ಟಿದ್ದಾರೆ. ಹೌದು ಸರ್. ಆದರೆ ನಿಮಗೆ ಸ್ಟಾಕ್ ಇಟ್ಟಿರ್ತೀರ? ಸ್ಟಾಕ್ ಇರ್ತೀವಿ ಸರ್. ಕಟ್ ಮಾಡಿ ಇಟ್ಟಿರ್ತೀವಿ ನಾವು. ಎಷ್ಟು ಬೇಕು ನಮಗೆ, ಆ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ತೀವಿ. ಇವೆಲ್ಲ ರೆಗ್ಯುಲರ್ ಸಾಲ್, ಇವೆ ಸೈಜ್ ಎಲ್ಲ ರೆಗ್ಯುಲರ್ ಸೈಜ್. ಚೌಕಿಟ್ಟಿದೆ ಇದು ಫ್ರೇಮು. ಹಾಂ ಸರ್, ಚೌಕಟ್ ಮಾಡೋದು. ಇದು ಹಾರ್ಡ್ಬೋರ್ಡ್ ಇದೆ ಬ್ಯಾಕ್ ಸೈಡ್ ಸರ್. ಬ್ಯಾಕ್ ಸೈಡ್ ಕಟ್ ಮಾಡಕ್ಕೆ ಮಾತ್ರ ಇದು ಮಿಷಿನ್ ಯೂಸ್ ಮಾಡ್ತಾರೆ. ಈಗ ಕಟ್ ಮಾಡ್ಕೊಂಡ್ಮೇಲೆ ಫ್ರೇಮ್ ರೆಡಿ. ಎಲ್ಲ ಕೈಯಿಂದ ಸರ್. ವರ್ಕ್ ಹೊಡಿದ್ದೀನಿ ಸರ್. ಗೊತ್ತಾಯ್ತು ಸರ್. ಸ್ವಲ್ಪ ಚೂರು ಅಷ್ಟೇ, ಭಾಳ ಇಲ್ಲ. ಸ್ವಲ್ಪ ಚೂರು ಬದಲಾವಣೆ ಆಗಿದೆ. ನಮ್ಮ ವೃತ್ತಿಗಾಗಿ ನಮಗೆ ಮನಸ್ಸಾಂತಿ ಬೇಸಿದೆ. ಭಾಳ ಏನು ಆಸೆ ಇಲ್ಲ, ಬೇಸಿದೆ ನಮಗೆ. ನಮಗೆ ಬೇಸ್ ಇಷ್ಟ ಆಗಿದೆ ಕೆಲಸ. ಒಂದು ಅರ್ಧ ಊಟ ಕೊಡುತ್ತೆ ಸಾಕಪ್ಪ ನಮಗೆ. ಯಾವ ಸೀಸನಲ್ಲಿ ಜಾಸ್ತಿ ಫ್ರೇಮ್ ಸೇಲ್ ಆಗ್ತಾವ ಸರ್? ದಸರಲ್ಲಿ ಅಮ್ಮ ದುರ್ಗಾದೇವಿ ಸರ್. ದುರ್ಗಾದೇವಿ ಭಾಳ ಸೇಲ್ ಆಗುತ್ತೆ. ತುಂಬ ಜನ ಹೋಗ್ತಾರೆ ಸರ್. ದೀಪಾವಳಿ ಮಾತ್ರ ಲಕ್ಷ್ಮಿ ಸರ್. ಒಂದು ಫ್ರೇಮ್ ರೆಡಿ ಮಾಡೋದು. ಹಾಂ ಸರ್. ಹಾಗೆ ರೆಡಿ ಮಾಡಿ ಹಾಕ್ಬಿಡೋದು. ಕಷ್ಟ ಆಗುತ್ತೆ ಅಣ್ಣ ಇದೆ ಎಣ್ಣೆ ಕಟ್ ಮಾಡ್ಕೊಂಡ್ರೆ. ಕಟ್ ಮಾಡಿ ಸರ್. ಇದು ಗ್ಲಾಸ್ ಕಟ್ ಮಾಡೋದು. ಗ್ಲಾಸ್ ಕಟ್ ಮಾಡೋದು ಸರ್. ಕಟ್ ಗ್ಲಾಸ್ ಎಲ್ಲಿ ತರಿಸ್ತೀರಾ ಸರ್? ಗ್ಲಾಸ್ ಎಲ್ಲ ಹುಬ್ಳಿ ಸರ್. ಹುಬ್ಳಿನೇ. ಮೊದಲು ಫ್ರೇಮ್ನ ಕಟ್ ಮಾಡ್ಕೊಂಬಂದು ಅದನ್ನು ಜೈಂಟ್ ಮಾಡಿ ಅದಕ್ಕೆ ಗ್ಲಾಸ್ ಹಾಕ್ಬಿಟ್ಟು ಹಿಂದ್ಗಡೆ ಎಲ್ಲ ಹಾಕಿ, ಇದೊಂದು ಫ್ಲೌಡ್ ಅಲ್ವಾ, ಇದನ್ನು ಹಾಕಿ ಇವಾಗ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ರೆಡಿ ಆಗಿದೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಆ್ಯಂಡ್ ಇಲ್ಲಿ ಎಂಡಲ್ಲಿ ಫ್ರೇಮ್ನ ಕಟ್ ಮಾಡ್ತಾರೆ. ಆಮೇಲೆ ಫ್ರೇಮ್ ರೆಡಿ ಆಲ್ಮೋಸ್ಟ್. ಇದನ್ನು ಹಾಕೋದು ಈಸಿ, ತೆಗೆಯೋದು ಈಸಿ. ಇದು ಹೊಸಪೇಟೆಯಲ್ಲಿ ಅಡ್ರೆಸ್ ಬಂದು ಮೂರಂಗಡಿ ಸರ್ಕಲ್ ಹತ್ರ ಬರುತ್ತೆ. ಫಸ್ಟ್ ಶಾಪ್ ಇದು, ಸಾಯಿ ಫೋಟೋ ಫ್ರೇಮ್ ಅಂತ ಹೇಳಿ. ಯಾರಾದರೂ ಫೋಟೋ ಫ್ರೇಮ್ ಬೇಕಂದರೆ ದೇವ್ರ ಫೋಟೋ ಯಾವುದೇ ಫೋಟೋ ಇರಲಿ ಫ್ರೇಮ್ ಹಾಕಿ ಕೊಡ್ತಾರೆ ನಿಮ್ಗೆ, ತುಂಬ ಸ್ಪೀಡಾಗಿ ನೀಟಾಗಿ. ಮತ್ತು ಸಿಗೋಣ ಹೊಸ ಸೈಡಲ್ಲಿ. ನಮಸ್ಕಾರ ಎಲ್ರಿಗೂ.